ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಗದ್ದೆ ಹತ್ರ ಹೋಗ್ತಾ ಇದ್ದು, ಗದ್ದೆಯಲ್ಲಿ ಅಡಿಕೆ ಗಿಡ ಹಾಕಿದ್ವಲ್ಲ, ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಈ ಅಡಿಕೆ ಗಿಡಕ್ಕೆ ಇವತ್ತು ದನಿನ ಗೊಬ್ಬರ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಈ ವರ್ಷ ಕೊಟ್ಟಿಗೆ ಗೊಬ್ಬರನೆಲ್ಲ ಅಡಿಕೆ ಗಿಡಕ್ಕೆ ಹಾಕಬೇಕು ಅಂತ ಎಲ್ಲದನ್ನೂ ಒಡಿಸ್ಕೊಂಡಿದ್ವಿ. 4 ಟ್ಯಾಕ್ಟ್ರು ಗೊಬ್ಬರ ಆಗಿತ್ತು ನೋಡಿ. ಇದು ಲಾಸ್ಟಲ್ಲಿ ತುಂಬಿರ್ತೀವಲ್ಲ, ಆ ಟ್ಯಾಕ್ಟ್ರಿ ಗೊಬ್ಬರ. ಅದಕ್ಕೋಸ್ಕರ ಸ್ವಲ್ಪ ಮಣ್ಣು ಮಿಕ್ಸ್ ಆಗಿದೆ, ಕೆಳಗಡೆ ತುಂಬಿರ್ತಾರಲ್ಲ ಅದಕ್ಕೆ. ನಮ್ಮ ಮನೆಯವರು ತುಂಬಿಕೊಟ್ರು. ನಮ್ಮ ಮನೆಯವ್ರು ಸ್ವಲ್ಪ ಹೊತ್ತು ತುಂಬಿಕೊಟ್ರು, ನನ್ನ ಮಗ ಸ್ವಲ್ಪ ಹೊತ್ತು ತುಂಬಿಕೊಟ್ಟ. ತುಂಬಿ ಒಂದು ಮಂಕ್ರಿಲಿ ಒಂದೇ ಗಿಡಕ್ಕೆ ಆ ಕಡೆ ಅರ್ಧ ಈ ಕಡೆ ಅರ್ಧ ಹಾಕಿದ್ವಿ. ನಮ್ಮ ಅಡಿಕೆ ಗಿಡದ ಹೊಲದೊಳಕ್ಕೆ ಟ್ಯಾಕ್ಟ್ರಿ ಹೋಗ್ತಿರ್ಲಿಲ್ಲ. ಪಕ್ಕದ ಗದ್ದೆಯವರೆಲ್ಲ ಬೆಳೆ ಬೆಳೆದಿದ್ರು, ಅದಕ್ಕೋಸ್ಕರ ಬೇರೆಯವರ ಹೊಲಕ್ಕೆ ಸುರಿಸ್ಕೊಂಡಿದ್ವಿ. ಅಲ್ಲಿಂದ ನೋಡಿ ಈ ಚರಂಡಿ ಎಲ್ಲ ದಾಟಬೇಕಿತ್ತು. ಈ ಚರಂಡಿ ಇಳಿದು ಹತ್ತಿ ಆಮೇಲೆ ಹಾಕಬೇಕಿತ್ತು. ಸ್ವಲ್ಪ ಕೆಲಸ ಕಷ್ಟ ಅನ್ನಿಸ್ತು ನೋಡಿ. ಈ ಥರ ತಗೊಂಡೋಗ್ಬಿಟ್ಟು ಈ ಕಡೆಗೆ ಅರ್ಧ, ಒಂದೇ ಮರಕ್ಕೆ ಒಂದು ಮಂಕ್ರಿಲಿ ಈ ಕಡೆಗೆ ಅರ್ಧ ಆ ಕಡೆಗೆ ಅರ್ಧ ಈ ಥರ ಸುರಿದ್ವಿ. ಈ 4 ಟ್ಯಾಕ್ಟ್ರಿ ಗೊಬ್ಬರನ ಇಷ್ಟು ಗಿಡಕ್ಕೂ ಹಾಕಬೇಕು ನೋಡಿ. ಈ ಥರ ಸುರಿದ್ವಿ. ಒಂದು ಮಂಕ್ರಿನ ಹೊತ್ಕೊಬಂದು ಒಂದೇ ತಕ್ಕೆ ಹಾಕಬೇಕು ಅಂದರೆ ಸುಲಭವಾಗಿ ಹಾಕ್ಬೋದಿತ್ತು. ಆದರೆ ಅದೇ ಮಂಕ್ರಿ ಕೆಳಗಡೆ ಇಳಿಸ್ಕೊಂಡು ಈ ಕಡೆ ಅರ್ಧ ಆ ಕಡೆ ಅರ್ಧ ಹಾಕೋ ಅಷ್ಟೊತ್ತಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ನಮ್ಮ ಮನೆಯವರು ಇದೇ ಥರನೇ ಹಾಕಬೇಕು ಅಂತ ಹೇಳಿದ್ರು. ನಾವು ಅಡಿಕೆ ಮರಗಳಿಗೆ ವರ್ಷದಲ್ಲಿ 2 ಸಲ ಗೊಬ್ಬರ ಹಾಕ್ತೀವಿ. ಒಂದು ಸಲ ತಿಪ್ಪೆ ಗೊಬ್ಬರ, ಇನ್ನೊಂದು ಸಲ ರಸಗೊಬ್ಬರ ಅಥವಾ ಸೀಮೆ ಗೊಬ್ಬರ ಅಂತಾರಲ್ಲ, DAP 10-26, 16-16 ಆ ಥರ ಅವನ್ನ ಮಿಕ್ಸ್ ಮಾಡಿ ಹಾಕಿದ್ವಿ. ರೆಗ್ಯುಲರಾಗಿ ನೋಡಿದವರಿಗೆ ನನ್ನ ವಿಡಿಯೋನ ಗೊತ್ತಿರುತ್ತೆ. ನಾನು ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಗೊಬ್ಬರ ಹಾಕೋದು. ಇದು ಸ್ವಲ್ಪ ಹಳೆ ವಿಡಿಯೋ ಅಂದರೆ ಮಳೆ ಬರೋಕ್ಕೂ ಮುಂಚೆ ತೆಗೆದಿದ್ದ ವಿಡಿಯೋ. ಇದನ್ನು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ನೋಡಿ. ನಾವು ಬೇಗನೆ ಎದ್ದು ತಿಂಡಿ ಮಾಡ್ಕೊಂಡು, ತಿಂಡಿ ಕಾಫಿ ಎಲ್ಲ ಅಲ್ಲಿಗೆ ತಗೊಂಡೋಗಿದ್ದು. ಏಕೆಂದರೆ ಬಿಸಿಲು ಜಾಸ್ತಿ ಇರುತ್ತೆ, 11 ಗಂಟೆ ಮೇಲೆ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೇಗನೆ ಎದ್ದು ತಿಂಡಿ ಮಾಡ್ಕೊಂಡು ತಗೊಂಡೋಗಿದ್ದು. ಅಲ್ಲಿ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಹಾಕ್ಬಿಟ್ಟು ಹೊಟ್ಟೆ ಹಸ್ದಾಗ ತಿಂಡಿ ತಿಂದು ಮತ್ತೆ 1 ಗಂಟೆ ಹಾಕಿ ಒಟ್ಟು ಒಂದು 11:30-12 ಗಂಟೆ ಅಷ್ಟೊತ್ತಿಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿದ್ವಿ. ತಿಂಡಿಗೆ ನಾನು ಅನ್ನ ಮತ್ತು ಟೊಮಟೊ ಗೊಜ್ಜು ಮಾಡ್ಕೊಂಡು ತಗೊಂಡೋಗಿದ್ದೆ. ಇದೇ ಥರ ನಮಗೆ ಈ ಕೆಲಸ, ಗೊಬ್ಬರ ಹಾಕೋ ಕೆಲಸ 3 ದಿನ ಆಯಿತು. 3 ದಿನವೂ ಇದೇ ಥರ ತಿಂಡಿ ಮಾಡ್ಕೊಂಡು ತಗೊಂಡೋಗಿ ಬೇಗನೆ, ಅಂದರೆ ಹಾಲು ಹಾಕಿ 7 ಗಂಟೆಗೆ ಹೋದರೆ 11:30-12 ಗಂಟೆ ಅಷ್ಟೊತ್ತಿಗೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಮನೆಗೆ ಬರೋವು. ಲೇಬರು ಸಿಗೋರು ಹಾಕೋಕ್ಕೆ, ಗಂಡಾಳು ಒಂದು 4-5 ಜನನಾದರೂ ಬರೋರು. ಆದರೆ ನಾವು ಒಂದು 2 ದಿನ ಕರೆದ್ವಿ ಇಬ್ಬರನ್ನ. ನಮ್ಮ ಮನೆಯವ್ರೊಬ್ಬರು, ನಾನೊಬ್ಳು, 4 ಜನ ಹಾಕ್ತೀವಿ ಅಂತ ಕರೆದ್ರೆ ಯಾರೂ ಲೇಬರ್ ಸಿಗಲಿಲ್ಲ. ಅದಕ್ಕೋಸ್ಕರ ಇವಾಗ ರಜೆ ಇತ್ತಲ್ಲ ಮಕ್ಕಳಿಗೆ, ನನ್ನ ಮಗನೂ ಸ್ವಲ್ಪ ಎಲ್ಪ್ ಮಾಡ್ತಾನೆ. ನಾವೇ ನಿಧಾನಕ್ಕೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. 4 ಟ್ಯಾಕ್ಟ್ರಿ ಗೊಬ್ಬರನ 3 ದಿನಕ್ಕೆ ಹಾಕಿ ಮುಗಿಸಿದ್ವಿ. ಆದರೆ ತುಂಬ ಬಿಸಿಲಿತ್ತು. ಬಿಸಿಲಲ್ಲಿ 12 ಗಂಟೆ ಮೇಲೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡಲಿಲ್ಲ. ಒಂದು 12 ಗಂಟೆವರಷ್ಟೊತ್ತು ಮಾಡಿಬಿಟ್ಟು ಮನೆಗೆ ಬರೋವು ನೋಡಿ. ನನ್ನ ಮಗ ಗೊಬ್ಬರ ತುಂಬಿಕೊಡ್ತಿದ್ದ. ಅವನಿಗೆ ಸುಸ್ತಾದಾಗ ನಮ್ಮ ಮನೆಯವ್ರು ತುಂಬಿಕೊಡೋರು. ನಮ್ಮ ಮನೆಯವ್ರು ಆಮೇಲೆ ಅವನು ಸುಧಾರಿಸ್ಕೊಂಡು ಆದಮೇಲೆ ಅವನಿಸ್ಕೊಂಡು ತುಂಬಿಕೊಡೋನು. ಸ್ಕೂಲು ರಜೆ ಇರೋದ್ರಿಂದ ನನ್ನ ಮಗ ಪ್ರತಿಯೊಂದು ಕೆಲಸದಲ್ಲೂ ಎಲ್ಪ್ ಮಾಡೋನು. ಹಾಗಾಗಿ ನಮಗೂ ಕೆಲಸ ಮಾಡೋಕ್ಕೆ ಸ್ವಲ್ಪ ಸುಲಭ ಅನಿಸೋದು. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅಂತೂ 4 ಟ್ಯಾಕ್ಟ್ರಿ ಗೊಬ್ಬರನ 3 ದಿನಕ್ಕೆ ಹಾಕಿ ಮುಗಿಸಿದ್ವಿ ನೋಡಿ. ಹಾಕಿ ಆದಮೇಲೆ ತೆಗೆದಿರೋದು ವಿಡಿಯೋ ಇದು ನೋಡಿ. ಈ ಥರ ಬುಡಕ್ಕೆ ಆ ಕಡೆ ಅರ್ಧ ಈ ಕಡೆ ಅರ್ಧ ಹಾಕಿದ್ವಿ. ಆಮೇಲೆ ಇದಕ್ಕೆ ನಾವು ಒಂದು ವಾರ ಬಿಟ್ಬಿಟ್ಟು ಮಧ್ಯೆ ಬರೀ 2 ಸಾಲು ಅಥವಾ 3 ಸಾಲಿಗೆ ಮಾತ್ರ ದನಿನ ಮೇವಿಗೆ ಜೋಳ ಹಾಕ್ತೀವಿ. ಆ ಜೋಳ ಹಾಕ್ಬಿಟ್ಟು ನೀರು ಬಿಟ್ಟರೆ ಬೇಸಿಗೆಲೆಲ್ಲ ಗದ್ದೆನೂ ನೆನೆಯುತ್ತೆ ಮತ್ತು ದನಿಗೆ ಮೇವು ಆಗುತ್ತೆ. ಅಡಿಕೆ ಗಿಡ ಎಲ್ಲ ನೀಟಾಗಿ ಚೆನ್ನಾಗಿ ನೆನೆಯುತ್ತೆ ಅಂತ ಅಂದ್ಬಿಟ್ಟು ಜೋಳ ಹಾಕ್ತೀವಿ. ನಾವು ಅಡಿಕೆ ಗಿಡಕ್ಕೆ ಬೇಸಿಗೆಯಲ್ಲಿ ಸುಣ್ಣ ಹೊಡೆದಿದ್ವಿ. ಅದೆಲ್ಲ ಸುಣ್ಣ ಮಳೆ ಬಂದು ಹೋಗಿದೆ ನೋಡಿ. ಸ್ವಲ್ಪನೇ ಉಳಿದಿರೋದಷ್ಟೇ. ನಾವು ಮತ್ತೆ ಮಳೆ ಬರುತ್ತೆ ಅಂದ್ಬಿಟ್ಟು ಸುಣ್ಣ ಮತ್ತೆ ಹೊಡಿಲಿಲ್ಲ. ಅಡಿಕೆ ಮರಗಳಿಗೆ ನೀರು ಜಾಸ್ತಿ ಬೇಕು, ಬೇಸಿಗೆಲೆಲ್ಲ ನೀರು ಚೆನ್ನಾಗಿ ಬಿಡಬೇಕು ನೋಡಿ. ಇದು ನಮ್ಮ ಗದ್ದೆ ಪಕ್ಕ ಬೇಲಿಲಿ ರೋಡ್ ಸೈಡಲ್ಲಿ, ದಾರಿ ಸೈಡಲ್ಲಿ ಬೆಳೆದಿತ್ತು ಈ ಗಿಡ ಸಖತ್ತು ಹೂವು ಮೊಗ್ಗು ಎಲ್ಲ ಆಗಿತ್ತು. ಇದಕ್ಕೆಲ್ಲ ತುಂಬ ಜೇನೆಲ್ಲ ಮುತ್ಕೊಂತ ಇದ್ದು. ಎಷ್ಟು ಘಮ ಘಮ ಅನ್ನೋದು ಅಂದರೆ ಸಖತ್ತು ಸ್ಮೆಲ್ ಬರೋದು ಅದು. ಗದ್ದೆ ರೋಡು ಚೆನ್ನಾಗಿರಲಿಲ್ಲ, ಅದಕ್ಕೆ ಅವ್ರು ಮಾತ್ರ ಬೈಕಲ್ಲಿ ಬಂದರು.
ನಾನು ನಡ್ಕೊಂಡು ಹೋಗ್ತಿದ್ದೆ. ನೋಡಿ ಈ ಥರ ಇದೆ ಗದ್ದೆ ರೋಡು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.